ದುರ್ಗಾ ಅದ್ಕೆ ಅಣ್ಣ. ಅಯ್ಯೋ ದೇವ್ರಿ, ದುರ್ಗಂಗೆ ಏನಾಯ್ತಪ್ಪ? ಶಾನ್ವಿ, ಡಾಕ್ಟರ್ ಬರ್ತಾ ಇದ್ದಾರೆ ಅಂತ ಒಂದ್ಸತಿ ಕಾಲ್ ಮಾಡು. ಅಣ್ಣ, ತರುಣ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ. ಐ ಕಾಲಿಂಗ್ ಒನ್ಸ್. ದುರ್ಗಾ ಏನೂ ಆಗಲ್ಲ ಗಂಧ, ಡಾಕ್ಟರ್ ಬರ್ತಾರೆ. ಅಯ್ಯೋ ದೇವ್ರೆ, ಈ ಮಾಯ ಹೇಳಿದ್ನ ಕೇಳಿ ದುರ್ಗಾ ತಣ್ಣಗ್ ಕೋಮಾಗ ಹೋಗ್ತಾಳೆ. ನಾವ್ ಆರಾಮಾಗಿ ತಪ್ಪಿಸ್ಕೋಬಹುದು ಅನ್ಕೊಂಡಿದ್ದೆ. ಇದೇನಪ್ಪ ಹೀಗಾಗ್ತಿದೆ? ಅಕಸ್ಮಾತ್ ಯಾಕಾದ್ರೂ ಡೌಟ್ ಬಂದ್ಬಿಟ್ರೆ ಮುಗೀತು ನಮ್ ಕಥೆ. ಇದನ್ನೆಲ್ಲ ಮಾಯ ಮಾಡಿದ್ದು ಅಂತ ಅವಳ ತಲೆ ಮೇಲೆ ಎತ್ತಾಕಿ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಅಯ್ಯೋ ದೇವ್ರೆ, ಏನಾಗ್ತಿದೆ ದುರ್ಗಂಗೆ? ಅಪ್ಪ ಹೇಳಿದ್ ನಿಜ, ದುರ್ಗಾ ಅಪಾಯದಲ್ಲಿದ್ದಾಳೆ. ದೇವ್ರೆ, ಡಾಕ್ಟರ್ ಏನೋ ಇವಳಿಗೆ ಪ್ರಜ್ಞೆ ಬಂದ್ಬಿಡತ್ತೆ ಅಂತ ಹೇಳಿದ್ರು. ಇನ್ನೂ ಯಾಕೆ ಪ್ರಜ್ಞೆ ಬಂದಿಲ್ಲ? ತಾಯಿ, ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಬನ್ನಿ ಡಾಕ್ಟರ್, ಚೆಕ್ ಮಾಡಿ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಸೀರಿಯಸ್ ಬರ್ತಾ ಇದೆ. ಗೀತಾ, ದುರ್ಗಾ ಅತ್ತಿಗೆ ಏನೂ ಆಗಲ್ಲ. ನೀನ್ ಹೆದರ್ಕೊಂಬೇಡ. ಅವ್ರಿಗಾದಷ್ಟು ಬೇಗ ಪ್ರಜ್ಞೆ ಬರತ್ತೆ. ಸರ್, ಆಕ್ಚುಲಿ ಪೇಷಂಟ್ ಕೋಮಾಗೆ ಜಾರ್ತಿದ್ದಾರೆ. ಬಾಡಿ ಫಂಕ್ಷನಾಲಿಟಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಸ್ಲೋ ಡೌನ್ ಆಗ್ತಿದೆ. ಬ್ರೈನ್ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ವಾಟ್? ಕೋಮಾನ? ಅಲ್ಲ ಡಾಕ್ಟರ್, ಸಡನ್ ಆಗಿ. ಆಕ್ಚುಲಿ ಶಿ ವಾಸ್ ಫೈನ್. ಆಕ್ಚುಲಿ ರೆಸ್ಪಾಂಡ್ ಕೂಡ ಮಾಡ್ತಾ ಇದ್ರು, ಬಟ್ ಸಡನ್ ಆಗಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇವಾಗ ಏನ್ ಮಾಡೋದು ಡಾಕ್ಟರ್? ಕಂಡೀಷನ್ ಕ್ರಿಟಿಕಲ್ ಇದೆ ಶರತ್. ನಮಗೆ ವೆಯ್ಟ್ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಇನ್ನು 1 hour ವೆಯ್ಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ಳೋಣ.